ಶಿವಶರಣ ಹರಳಯ್ಯ ಕಾಯಕ ಭಕ್ತಿ ಮತ್ತು ಸಮಾನತೆಯ ಜೀವಂತ ರೂಪ ಕ್ರಿಸ್ತ ಶತಮಾನದ 111ರಲ್ಲಿ ಇಂದಿನ ವಿಜಯಪುರ ಜಿಲ್ಲೆಯ ಕಗ್ಗೋಡು ಎಂಬ ಗ್ರಾಮದಲ್ಲಿ ಹರಳಯ್ಯನವರು ಜನಿಸಿದರು. ಬಾಲ್ಯದಿಂದಲೇ ಅವರು ಸರಳ ಜೀವನ, ಶ್ರಮದ ಗೌರವ ಮತ್ತು ಶಿವಭಕ್ತಿಯನ್ನು ತಮ್ಮ ಜೀವನದ ಮೂಲ ಮೌಲ್ಯಗಳಾಗಿ ಅಪ್ಪಿಕೊಂಡವರು. ಐಶ್ವರ್ಯ ಅಥವಾ ಪದವಿಯಲ್ಲ, ಕಾಯಕದಲ್ಲೇ ಮಾನವೀಯತೆಯ ಸಾರ್ಥಕತೆ ಇದೆ ಎಂಬ ನಂಬಿಕೆ ಅವರೊಳಗೆ ಬಾಲ್ಯದಲ್ಲೇ ಬೇರೂರಿತ್ತು. ಶರಣೆ ಕಲ್ಯಾಣಮ್ಮನವರು ಅಫ್ಜಲ್ಪುರ ತಾಲೂಕಿನ ಬೈರಮಡಗಿಯಲ್ಲಿ ಜನಿಸಿದರು. ಅವರ ಜೀವನದ ಗುರುತುಗಳು ಮುದನೂರಿನ ಅವಶೇಷಗಳಲ್ಲಿ ಇಂದಿಗೂ ಕಾಣಿಸುತ್ತವೆ. ಹರಳಯ್ಯನವರೊಂದಿಗೆ ವಿವಾಹವಾದ ನಂತರ ದೇವರ ದಾಸಿಮಯ್ಯವರ ಸಂದೇಶಗಳಿಂದ ಆಳವಾಗಿ ಪ್ರಭಾವಿತರಾದ ಹರಳಯ್ಯನವರು ತಮ್ಮ ಸಂಬಂಧಿಕರು ವಾಸಿಸುತ್ತಿದ್ದ ಯಾದಗಿರ ಜಿಲ್ಲೆಯ ಮುದನೂರಿಗೆ ಪ್ರಯಾಣ ಮಾಡಿದರು. ಅಲ್ಲಿ ಅವರ ಭಕ್ತಿ ಇನ್ನಷ್ಟು ಗಾಢವಾಯಿತು. ಕಾಯಕವೇ ಕೈಲಾಸ ಎಂಬ ತತ್ವ ಅವರ ಜೀವನದ ಉಸಿರಾಯಿತು. ಅದೇ ಸಮಯದಲ್ಲಿ ಕಲ್ಯಾಣದಲ್ಲಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರು ಸಮಸಮಾಜದ ನಿರ್ಮಾಣಕ್ಕೆ ಕೈ ಹಾಕಿದ್ದಾರೆ. ಅಸ್ಪೃಶ್ಯರೆನ್ನಲ್ಪಟ್ಟವರನ್ನು ಶರಣರನ್ನಾಗಿ ಸ್ವೀಕರಿಸುತ್ತಿದ್ದಾರೆ ಎಂಬ ಸುದ್ದಿ ಹರಳಯ್ಯನವರ ಕಿವಿಗೆ ಬಿದ್ದಿತ್ತು. ಈ ಸುದ್ದಿ ಅವರ ಹೃದಯವನ್ನು ತಟ್ಟಿತು. ಸಮಾನತೆ, ಭಕ್ತಿ ಮತ್ತು ಕಾಯಕದ ಸಂದೇಶವು ಅವರನ್ನು ಕಲ್ಯಾಣದ ಕಡೆಗೆ ಸೆಳೆಯಿತು. ಹೀಗಾಗಿ ಹರಳಯ್ಯನವರು ಕುಟುಂಬ ಸಮೇತರಾಗಿ ಯಾದಗಿರ ಜಿಲ್ಲೆಯ ಮುದನೂರಿನಿಂದ ಕಲ್ಯಾಣದ ಕಡೆಗೆ ಪ್ರಯಾಣ ಬೆಳೆಸಿದರು. ಎತ್ತು ಕುದುರೆಯ ಮೇಲೆ ಸಂಸಾರವನ್ನು ಹೂಡಿ ಹೆಂಡತಿ ಮಕ್ಕಳ ಜೊತೆಯಾಗಿ ಕಲ್ಯಾಣದ ದಾರಿಯನ್ನು ಹಿಡಿದರು. ಕಲ್ಯಾಣದ ಸೀಮೆಯನ್ನು ತಲುಪಿದ ಅವರು ಬಸವ ಕಲ್ಯಾಣದ ಹೊರವಲಯದಲ್ಲಿರುವ ಐತಿಹಾಸಿಕ ತ್ರಿಪುರಾಂತ ಕೆರೆಯ ದಂಡೆಯಲ್ಲಿ ನೆಲೆಸಿದರು. ತಮ್ಮ ಪತ್ನಿ ಕಲ್ಯಾಣಮ್ಮ ಮತ್ತು ಮಗ ಶೀಲವಂತನೊಂದಿಗೆ ಅಲ್ಲೇ ವಾಸ ಆರಂಭಿಸಿದರು. ಮಡಿವಾಳ ಮಾಚಿದೇವರ ಸಹಾಯದಿಂದ ಅನುಭವ ಮಂಟಪಕ್ಕೆ ಪ್ರವೇಶ ಪಡೆದರು. ಕಲ್ಯಾಣದಲ್ಲಿ ಶರಣರು ತಮ್ಮ ತಮ್ಮ ಮೂಲ ಕಾಯಕಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಶ್ರೇಷ್ಠತೆಯಿಂದ ನಿರ್ವಹಿಸುತ್ತಿರುವುದನ್ನು ಕಂಡು ಹರಳಯ್ಯನವರು ಆಳವಾಗಿ ಪ್ರಭಾವಿತರಾದರು. ತಾವು ತಮ್ಮ ಮೂಲ ಕಾಯಕವಾದ ಚರ್ಮದ ಪಾದರಕ್ಷೆ ತಯಾರಿಸುವ ಕೆಲಸವನ್ನೇ ಮುಂದುವರೆಸಬೇಕು ಎಂದು ನಿರ್ಧರಿಸಿದರು. ಅಂತಿಮವಾಗಿ ಬಸವ ಕಲ್ಯಾಣದ ಸಮೀಪ ಶರಣರು ವಾಸಿಸುತ್ತಿದ್ದ ಮಂಠಾಳದ ಹತ್ತಿರದ ಹಳ್ಳಿ ಎಂಬ ಗ್ರಾಮವನ್ನು ತಮ್ಮ ಕಾಯಕ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಂಡರು. ಅಲ್ಲಿ ಚರ್ಮ ಹದ ಮಾಡಲು ಒಂದು ಬಾವಿ, ಕುಡಿಯುವ ನೀರಿಗಾಗಿ ಮತ್ತೊಂದು ಬಾವಿಯನ್ನು ತೋಡಿಸಿದರು. ಇಂದಿಗೂ ಆ ಬಾವಿಗಳು ಅಸ್ತಿತ್ವದಲ್ಲಿವೆ. ಹಳ್ಳಿ ಗ್ರಾಮದಲ್ಲಿ ಹರಳಯ್ಯನವರು ಕುಳಿತು ಪಾದರಕ್ಷೆ ತಯಾರಿಸುತ್ತಿದ್ದ ಸ್ಥಳವು ಇಂದು ದೇವಾಲಯದ ರೂಪ ಪಡೆದಿದೆ. ಅನುಭವ ಮಂಟಪ ಪ್ರವೇಶಕ್ಕೂ ಮೊದಲು ಹರಳಯ್ಯನವರ ಹೆಸರು ಹರಳಲಿಂಗ ಆಗಿತ್ತು. ಆದರೆ ಬಸವಣ್ಣನವರು ಅವರನ್ನು ಪ್ರೀತಿಯಿಂದ ಅಯ್ಯ ಹರಳಯ್ಯ ಎಂದು ಕರೆಯುತ್ತಿದ್ದರು. ಅಂದಿನಿಂದ ಅವರ ಹೆಸರು ಹರಳಯ್ಯ ಎಂದೇ ಪ್ರಸಿದ್ಧವಾಯಿತು. ಎಲ್ಲ ಶರಣರೊಂದಿಗೆ ಅನುಭವ ಹಂಚಿಕೊಂಡು ಅವರು ಪರಿಪಕ್ವ ಶರಣರಾದರು. ನಂತರ ಹರಳಯ್ಯನವರು ದೇಶಾದ್ಯಂತ ಸಂಚಾರ ಮಾಡಿ ವಿವಿಧ ಪ್ರದೇಶಗಳಲ್ಲಿ ಇರುವ ಅಸ್ಪೃಶ್ಯ ವರ್ಗದ ಜನರಿಗೆ ಶರಣತತ್ವಗಳ ಅರಿವು ಮೂಡಿಸಿದರು. ಅವರನ್ನು ಸಮಾನತೆಯ ಮುಖ್ಯ ವಾಹಿನಿಗೆ ತರುವ ಜವಾಬ್ದಾರಿಯನ್ನು ಹೊತ್ತರು. ವಿಜಯಪುರ ಜಿಲ್ಲೆಯ ಶೇಗುಣಶಿಯಲ್ಲಿ ಇಂದಿಗೂ ಹರಳಯ್ಯನ ಹೊಂಡ ಇದೆ. ಅವರು ನಿತ್ಯ ಪೂಜೆ ಮಾಡುತ್ತಿದ್ದ ಇಷ್ಟಲಿಂಗವು ಸಂರಕ್ಷಿತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಉಳವಿಯಲ್ಲಿ ಇರುವ ಹರಳಯ್ಯನ ಚಿಲುಮೆ ಮತ್ತು ಅಲ್ಲಿ ತಯಾರಾಗುವ ಕರಿವಿಭೂತಿ ಪರಂಪರೆ ಇಂದಿಗೂ ಜೀವಂತವಾಗಿದೆ. ದೇಶ ಸಂಚಾರ ನಂತರ ಹರಳಯ್ಯನವರು ಮತ್ತೆ ಕಲ್ಯಾಣಕ್ಕೆ ಮರಳಿದರು. ತಮ್ಮ ಕಾಯಕವನ್ನು ಪುತ್ರ ಶೀಲವಂತನಿಗೆ ವಹಿಸಿ ಅನುಭವ ಮಂಟಪದ ಚರ್ಚೆಗಳಲ್ಲಿ ಭಾಗವಹಿಸುತ್ತಾ ಬಸವ ಕಲ್ಯಾಣದ ಗವಿಯಲ್ಲಿ ಧ್ಯಾನ ಮತ್ತು ಚಿಂತನೆಗಳಲ್ಲಿ ದಿನಗಳನ್ನು ಕಳೆಯುತ್ತಿದ್ದರು.
ಆ ಸ್ಥಳ ಇಂದಿಗೂ ಹರಳಯ್ಯನ ಗವಿ ಎಂದು ಪ್ರಸಿದ್ಧವಾಗಿದೆ. ಒಂದು ದಿನ ಕಲ್ಯಾಣದ ಬೀದಿಯಲ್ಲಿ ಬಸವಣ್ಣನವರು ಹಾದು ಹೋಗುತ್ತಿದ್ದಾಗ ಹರಳಯ್ಯನವರು ಅವರನ್ನು ಕಂಡು ಕೈಮುಗಿದು ಶರಣು ಬಸವಣ್ಣ ಎಂದು ಹೇಳಿದರು. ಬಸವಣ್ಣನವರು 2 ಬಾರಿ ನಮಸ್ಕರಿಸಿ ಶರಣು, ಶರಣಾರ್ಥಿ ಹರಳಯ್ಯನವರೇ ಎಂದು ಉತ್ತರಿಸಿದರು. ಬಸವದೇವರಿಗೆ ಶರಣು, ಶಿವಶರಣ ಹರಳಯ್ಯನಿಗೆ ಶರಣು ಶರಣಾರ್ಥಿ. ಒಮ್ಮೆ ಶರಣೆಂದುದಕ್ಕೆ ಶರಣು ಶರಣಾರ್ಥಿ ಎನ್ನಬಹುದೇ ತಂದೆ ಬಸವಣ್ಣ, ಎನ್ನಬಹುದೇ ತಂದೆ ಬಸವಣ್ಣ, ಇದು ಹೊರಲಾರದ ಹೊರೆ. ಒಂದು ಶರಣುವಿಗೆ ಪ್ರತಿಯಾಗಿ 2 ಶರಣುಗಳು ಬಂದವು ಎಂಬ ಭಾವನೆ ಹರಳಯ್ಯ ಮತ್ತು ಕಲ್ಯಾಣಮ್ಮರ ಮನಸ್ಸನ್ನು ಕಾಡಿತು. ಒಂದು ಹೆಚ್ಚಾದ ಶರಣುವಿನ ಭಾರವನ್ನು ನಾವು ತೀರಿಸಬೇಕು ಎಂದು ದಂಪತಿಗಳು ನಿರ್ಧರಿಸಿದರು. ಕಲ್ಯಾಣಮ್ಮನವರು ತಮ್ಮ ಎಡತೊಡೆಯ ಚರ್ಮದಿಂದ, ಹರಳಯ್ಯನವರು ತಮ್ಮ ಬಲತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ತಯಾರಿಸಿದರು. ತೊಡೆಯ ಚರ್ಮದ ಭಾಗವನ್ನು ಸಾಂಕೇತಿಕವಾಗಿ ಹಿಮ್ಮಡಿಯ ಭಾಗದಲ್ಲಿ ಅಳವಡಿಸಿದರು. ಅವುಗಳನ್ನು ಬಸವಣ್ಣನವರಿಗೆ ಮೆಟ್ಟಲು ನೀಡಬೇಕೆಂದು ಹೊರಟರು. ಆದರೆ ಬಸವಣ್ಣನವರು ಆ ಪಾದರಕ್ಷೆಗಳನ್ನು ಮೆಟ್ಟದೆ ಭಕ್ತಿಯಿಂದ ತಮ್ಮ ತಲೆಯ ಮೇಲೆ ಇಟ್ಟುಕೊಂಡು ಹೇಳಿದರು, ನಿಮ್ಮ ಶರಣರ ಚಮ್ಮಾವುಗೆಗೆ ಪೃಥ್ವಿಯೇ ಸಮಭಾರವಲ್ಲ. ಇವು ಪಾದರಕ್ಷೆಗಳಲ್ಲ, ಶರಣರ ಪವಿತ್ರ ತ್ಯಾಗದ ರೂಪ. ಇವುಗಳನ್ನು ನಾನು ಧರಿಸಲು ಅರ್ಹನಲ್ಲ. ಇವುಗಳನ್ನು ಸಂಗಮನಾಥನಿಗೆ ಅರ್ಪಿಸಿರಿ. ಮಾರ್ಗ ಮಧ್ಯೆ ಮಧುವರಸನೆಂಬ ಬ್ರಾಹ್ಮಣ ಅರಸನು ಆ ಪಾದರಕ್ಷೆಗಳನ್ನು ಬಲವಂತವಾಗಿ ಮೆಟ್ಟುತ್ತಾನೆ. ಕ್ಷಣದಲ್ಲೇ ಅವನ ದೇಹದಲ್ಲಿ ತೀವ್ರ ಮೈಯುರಿ ಉಂಟಾಗುತ್ತದೆ. ಯಾವುದೇ ಚಿಕಿತ್ಸೆಯಿಂದಲೂ ಗುಣವಾಗದೆ ಅಂತಿಮವಾಗಿ ಹರಳಯ್ಯನವರು ಚರ್ಮ ಹದ ಮಾಡುವ ಕರಿಬಾಣಿಯ ನೀರಿನಿಂದ ಅವನ ಉರಿಯನ್ನು ಶಮನಗೊಳಿಸುತ್ತಾರೆ. ಈ ಘಟನೆಯಿಂದ ಪ್ರಭಾವಿತನಾದ ಮಧುವರಸನು ತನ್ನ ಮಗಳಾದ ಲಾವಣ್ಯವತಿಯನ್ನು ಹರಳಯ್ಯನವರ ಪುತ್ರ ಶೀಲವಂತನಿಗೆ ಕೊಟ್ಟು ಅಂತರಜಾತೀಯ ವಿವಾಹ ಮಾಡಿಸುತ್ತಾನೆ. ಆದರೆ ಈ ವಿವಾಹವನ್ನು ಸಹಿಸದ ಸಂಪ್ರದಾಯವಾದಿಗಳು ಅರಸ ಬಿಜ್ಜಲನ ಮನಸ್ಸನ್ನು ಕೆಡಿಸಿ ಹರಳಯ್ಯ ಮತ್ತು ಮಧುವರಸನವರಿಗೆ ಕಠಿಣ ಶಿಕ್ಷೆ ವಿಧಿಸುತ್ತಾರೆ. ಎಳೆಹೂಟೆಯ ಶಿಕ್ಷೆಯ ಸಂದರ್ಭದಲ್ಲಿ ಗೊಂದಲ ಉಂಟಾಗಿ ಶರಣರನ್ನು ಬೇರೆ ಬೇರೆ ಕಡೆಗೆ ಕರೆದೊಯ್ಯಲಾಗುತ್ತದೆ. ಹರಳಯ್ಯನವರು ಮೊದಲು ಶೇಗುಣಶಿಗೆ, ನಂತರ ಕೊಳ್ಳೇಗಾಲದ ಹರಳೆ ಗ್ರಾಮಕ್ಕೆ ತೆರಳಿ ಅಲ್ಲಿಯೇ ತಮ್ಮ ಕೊನೆಯ ಉಸಿರೆಳೆಯುತ್ತಾರೆ. ಇಂದಿಗೂ ಅವರ ಗದ್ದುಗೆ ಹರಳೆ ಗ್ರಾಮದಲ್ಲಿದೆ. ಶರಣೆ ಕಲ್ಯಾಣಮ್ಮನವರು ಸೈನಿಕರೊಂದಿಗೆ ಹೋರಾಡುತ್ತಾ ಬೈಲಹೊಂಗದ ಹತ್ತಿರದ ತಿಗಡಿ ಗ್ರಾಮದ ಬಳಿ ಮಲಪ್ರಭಾ ನದಿಯಲ್ಲಿ ಐಕ್ಯರಾಗುತ್ತಾರೆ. ಪುತ್ರ ಶೀಲವಂತನು ಶಹಾಪುರದ ಕಡೆಗೆ ತೆರಳಿ ಅಲ್ಲಿಯೇ ಜೀವನಾಂತ್ಯ ಹೊಂದುತ್ತಾನೆ. ಇಂದಿಗೂ ಶೀಲವಂತರ ಗದ್ದುಗೆ ಶಹಾಪುರದಲ್ಲಿ ಇದೆ. ಇಂದಿಗೂ ಅವರ ಗದ್ದುಗೆ ಹರಳೆ ಗ್ರಾಮದಲ್ಲಿದೆ. ಶರಣೆ ಕಲ್ಯಾಣಮ್ಮನವರು ಸೈನಿಕರೊಂದಿಗೆ ಹೋರಾಡುತ್ತಾ ಬೈಲಹೊಂಗದ ಹತ್ತಿರದ ತಿಗಡಿ ಗ್ರಾಮದ ಬಳಿ ಮಲಪ್ರಭಾ ನದಿಯಲ್ಲಿ ಐಕ್ಯರಾಗುತ್ತಾರೆ. ಪುತ್ರ ಶೀಲವಂತನು ಶಹಾಪುರದ ಕಡೆಗೆ ತೆರಳಿ ಅಲ್ಲಿಯೇ ಜೀವನಾಂತ್ಯ ಹೊಂದುತ್ತಾನೆ. ಇಂದಿಗೂ ಶೀಲವಂತರ ಗದ್ದುಗೆ ಶಹಾಪುರದಲ್ಲಿ ಇದೆ. ಹರಳಯ್ಯನವರ ಜೀವನ ಒಂದೇ ಸಂದೇಶ ನೀಡುತ್ತದೆ: ಕಾಯಕವೇ ಕೈಲಾಸ, ಭಕ್ತಿಯ ಮುಂದೆ ಜಾತಿಯೇ ಇಲ್ಲ, ಸಮಾನತೆಯೇ ಶಾಶ್ವತ ಸತ್ಯ. 2 ಕೋಟಿ ವೀರಗಣಗಳಾಗಬಹುದಲ್ಲದೆ ಹರಳಯ್ಯ ಮಧುವಯ್ಯಗಳಾಗ ಬಾರದಯ್ಯ. ಗಂಗೆವಾಳು ಕಸಮಾರುದ್ರರಾಗಬಹುದಲ್ಲದೆ, ಗಂಗೆವಾಳು ಕಸಮಾರುದ್ರರಾಗಬಹುದಲ್ಲದೆ, ಜಗದೇವ ಮೊಲ್ಲೆ ಬೊಮ್ಮಣ್ಣಗಳಾಗ ಬಾರದಯ್ಯ. ಹರಳಯ್ಯ
ಮಧುವಯ್ಯಗಳಾಗ ಬಾರದಯ್ಯ, ಹರಳಯ್ಯ ಮಧುವಯ್ಯಗಳಾಗ ಬಾರದಯ್ಯ. ಆ ಕೈಲಾಸ ಹಾಳಾಗಿ ಒಂದು ಭೂ ಕೈಲಾಸವೇ ತುಂಬಿ ಶಿಲೆಯ ಪೂಜೆಗಳು ಅಳಿದು, ಶಿವನು ಪ್ರತ್ಯಕ್ಷವಾಗಿ ಕರೆದರೆ ಅಲ್ಲಲ್ಲಿ ಓ ಎಂದು ನಿಜ ಭಕ್ತರಲ್ಲಿ ಪೂಜೆಗೊಳ್ಳುತ್ತಾ ಬಸವನ ಉತ್ಸವ ಪಸರಿಸಿ ಮನೆ ಮನೆಗೆ ಲೀಲೀಲೆ ತೀರ್ಥ ಪ್ರಸಾದಗಳು. ಬಸವನೊಬ್ಬನೇ ಗುರುವು, ಶಿವ ತಾನೋರ್ವನೇ ದೇವಪ್ರಭು, ಒಬ್ಬನೇ ಜಂಗಮ ಒಂದು ಇಂತು, ಗುರು ಲಿಂಗ ಜಂಗಮದ ಹೊರತು ಮಿಕ್ಕ ಉಳಿದವರೆಲ್ಲರೆಲ್ಲ ಭಕ್ತರಾಗಿರ್ಪರು. ಹರನ ಭಕ್ತರು ಪರಮನ ನೋಡಲು ಪರಮ ಪದವಿಯದಹುದು, ಶರಣರೆಲ್ಲರೂ ನೋಡಿ ಸುಖಿಸುವರು, ಸುಖದ ಸಾಮ್ರಾಜ್ಯ ಪದವಿಯಾಗುವುದು. ಬರಿದೆ ಭ್ರಮೆಯಲ್ಲ ಜರಿದವರಿಗೆ ನರಕ ತಪ್ಪದು, ಶರಣರು ಬೇಗನೆ ಪದದಾರು ಬರಕೊಳ್ಳಿ. ಹೀಗೆಂದು ಹರಳಯ್ಯನ ಪಟ್ಟದ ರಾಣಿಯಾದ ಕಲ್ಯಾಣಮ್ಮನು ಕಾಲಜ್ಞಾನದಲ್ಲಿ ನೋಡಿ ಹೇಳಿದಳು, ಇದು ಸತ್ಯ. ಕಲಿದೇವರ ದೇವ ಕಲಿದೇವರ ದೇವ, ನಾನು ನೀನಾಗಬಹುದಲ್ಲದೆ. ಕಲಿದೇವರ ದೇವ, ನಾನು ನೀನಾಗಬಹುದಲ್ಲದೆ, ನಾನು ನೀನಾಗಬಹುದಲ್ಲದೆ. ಕಲಿದೇವರ ದೇವ, ನಾನು ನೀನಾಗಬಹುದಲ್ಲದೆ. ಭಕ್ತಿಗೆ ಬಸವಣ್ಣನಲ್ಲದಾಗ ಬಾರದೆಂದರಿದು. ಕಲಿದೇವರ ದೇವ, ನಾನು ನೀನಾಗಬಹುದಲ್ಲದೆ. ಭಕ್ತಿಗೆ ಬಸವಣ್ಣನಲ್ಲದಾಗ ಬಾರದೆಂದರಿದು. ಭಕ್ತಿಗೆ ಬಸವಣ್ಣನಲ್ಲದಾಗ ಬಾರದೆಂದರಿದು. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೆನು. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿರ್ತೆನು. ನಮೋ ನಮೋ ಎನ್ನುತ್ತಿರ್ತೆನು. ಆಹಾ ಕಲಿದೇವರ ದೇವ, ಕಲಿದೇವರ ದೇವ, ನಾನು ನೀನಾಗಬಹುದಲ್ಲದೆ. ಭಕ್ತಿಗೆ ಬಸವಣ್ಣನಲ್ಲದಾಗ ಬಾರದೆಂದರಿದು. ಆ ಬಸವಣ್ಣನ ಶ್ರೀಪಾದಕ್ಕೆ ನಮೋ 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 ಎನ್ನುತ್ತಿರ್ತೆನು.